ಒಂದು ಕ್ರೌನ್ ಸಹಿತ ವಿನ್ ಆಗಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಓಕೆ, ನನಗೆ ಹೆಮ್ಮೆಯಿಂದ ಒಂದು ಮಾತು ಹೇಳ್ತೀನಿ. ಇಡೀ ದಕ್ಷಿಣ ಭಾರತದಲ್ಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾಲಿಟ್ಟು ಅಲ್ಲಿ ಐಶ್ವರ್ಯ ಸುಷ್ಮಿತಾ ಸೇನ್ ಗತೆ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಥರ ಇಂಟರ್ನ್ಯಾಷನಲ್ ಕ್ರೌನ್ ಮದುವೆ ಆದಮೇಲೆ ಗೆದ್ದವಳು ನಾನೇ ಮೊದಲನೇವಳು. ನಂದು ಟೈಟಲ್ ಕ್ಲಾಸಿಕ್ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಫೋಟೋಜೆನಿಕ್ ಅಂತ. ಅದು 2015ರಲ್ಲಿ ಗೆದ್ದೆ. ಅದ್ರದ್ದು ಜರ್ನಿ ಕೇಳ್ಕೊಂಡು ಹೋಗ್ಬಿಟ್ರೆ ಗಂಟೆಗಟ್ಟಲೆ ಆಗುತ್ತೆ. ಬಟ್ ವೆರಿ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಲರ್ನಿಂಗ್. ಯಾಕಂದರೆ ನೀವು ಎಲ್ಲೇ ಹೋದರೂ ನೀವು ಎಲ್ಲದ್ರಿಗೂ ಚೆನ್ನಾಗಿರಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿರೋದು ಒಂದೇ ಒಂದು ಪ್ರತಿಭೆ ಇದ್ದರೂ ಸಾಕು. ಆ ಪ್ರತಿಭೆಯನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ಬಿಟ್ರೆ ನೀವು ಏನು ಬೇಕಾದ ಸಾಧಿಸ್ಬೇಕು ಅಂತ ಹೇಳೋ ಅಂಥ ಏನಂತೀರ ಎಕ್ಸಾಂಪಲ್ ನಾನಿದ್ದೀನಿ. ಓಕೆ, ಸೊ ನೀವು ಮದುವೆ ಆದ ನಂತರ ಒಂದು ಕ್ರೌನ್ ವಿನ್ ಆಗಿ ಬಂದ್ರಿ. ಆಗ ಬಹಳ ಕಡಿಮೆ ಜನ ಅಲ್ವಾ, ಕಡಿಮೆ ಮಹಿಳೆಯರು ಇರಲೇ ಇಲ್ವಾ? ಸೌತ್ ಇಂಡಿಯಾದಲ್ಲಿ ಅಂತೂ 1-2 ಎಲ್ಲೂ ಏನೋ ಹೋಗಿ ಸಾಧಿಸ್ಕೊಂಡ್ ಬರ್ತಾ ಇದ್ರು. ಬಟ್ ಯಾರು ಇರಲಿಲ್ಲ, ಅಷ್ಟು ಯಾರು ಇರಲಿಲ್ಲ. ಅದ್ರ ನಂತರ ನೀವು ಮಿಸಸ್ ಇಂಡಿಯಾ ವಿಷನ್ ಸ್ಟಾರ್ಟ್ ಮಾಡಿದ್ರಿ ಅನ್ಸತ್ತೆ.